ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್ ನೋಡಿ, ದಾಸವಾಳ ಗಿಡ ಮತ್ತು ಗುಲಾಬಿ ಗಿಡ ಹೆವಿ ಫೀಡರ್. ನಾವು ಎಷ್ಟು ಗೊಬ್ಬರಗಳನ್ನು ಹಾಕ್ತೀವೋ, ಎಷ್ಟು ಫರ್ಟಿಲೈಸರನ್ನು ಕೊಡ್ತೀವೋ ಅಷ್ಟು ಚೆನ್ನಾಗಿ ಹೂವಾಗುತ್ತೆ. ನೋಡ್ತಾ ಇರ್ಬೋದು, ಇದು ನರ್ಸರಿಯಿಂದ ತಂದ ದಾಸವಾಳ ಗಿಡ ಎಷ್ಟು ಚೆನ್ನಾಗಿ ಹೂವಾಗಿದೆ ಅಂತ. ನಾನು ಗುಲಾಬಿ ಗಿಡ ಮತ್ತು ದಾಸವಾಳ ಗಿಡಕ್ಕೆ ಒಂದಷ್ಟು ಗೊಬ್ಬರಗಳನ್ನು ಹಾಕಿ ಕಟಿಂಗನ್ನು ಎಲ್ಲ ಮಾಡಿ ಕೊಟ್ಟಿದ್ದೆ. ಅಂದರೆ ದಾಸವಾಳ ಗಿಡನ ಕಟಿಂಗ್ ಮಾಡಿಲ್ಲ, ಅಂದರೆ ಪುಟ್ಟ ಪುಟ್ಟ ಗಿಡ ಆಗಿತ್ತು. ಹಾಗಾಗಿ ಅಷ್ಟು ಮಾಡಿದ ಮೇಲೆ ಎಷ್ಟು ಚೆನ್ನಾಗಿ ಹೂವಾಗ್ತಾ ಇದೆ. ಈಗ ಮತ್ತೆ ನಾನು ಫರ್ಟಿಲೈಸರನ್ನು ಕೊಡಬೇಕು. ಇದು ನೋಡಿ, ನಾನು ಕಟಿಂಗನ್ನು ಬೆಳೆಸಿರೋದು. ಎಷ್ಟು ಚಿಕ್ಕ ಗಿಡದಲ್ಲಿ ಎಷ್ಟು ದೊಡ್ಡ ಸೈಜ್ ಹೂವು ಬಂದಿದೆ ನೋಡಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದ್ರಿಂದ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ಏನೇನು ಮಾಡ್ತೀನಿ ಎಲ್ಲವನ್ನು ನೀವು ನೋಡ್ಬೋದು. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆಗ ಎಲ್ಲ ವಿಡಿಯೋನ ನೋಡ್ಬೋದು. ನಾನು ಕೆಲವು ಟಿಪ್ಸ್ಗಳನ್ನು ಹೇಳಿರ್ತೀನಿ, ಅದು ಎಲ್ಲ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡ್ತಾ ಹೋದರೆ ನಾನು ಏನೇನು ಮಾಡಿದ್ದೀನಿ ಎಲ್ಲವನ್ನು ತೋರಿಸ್ತಾ ಹೋಗ್ತೀನಿ. ಅದನ್ನೆಲ್ಲ ಮಾಡ್ತಾ ಬಂದರೆ ನಿಮ್ಮ ಗಿಡದಲ್ಲೂ ಇದೇ ರೀತಿ ಹೂವಾಗುತ್ತೆ. ಇವತ್ತೊಂದು ಫರ್ಟಿಲೈಸರನ್ನು ಹೇಳ್ತೀನಿ, ಅದಕ್ಕೆ ಏನೇನು ಹಾಕ್ತೀನಿ ಮತ್ತು ಯಾವ ರೀತಿ ಫರ್ಟಿಲೈಸರ್ನ ರೆಡಿ ಮಾಡ್ತೀನಿ ಅನ್ನೋದನ್ನು ನಾನು ಇವತ್ತು ಹೇಳ್ತೀನಿ. ಒಂದೊಂದು ವಾರ ನಾವು ಒಂದೊಂದು ಲಿಕ್ವಿಡನ್ನು ಹಾಕ್ತಾ ಬಂದರೆ ನಮ್ಮ ಗಿಡಗಳು ಹೆಲ್ದಿಯಾಗಿ ಮತ್ತು ಇದೇ ರೀತಿ ಹೂವಾಗುತ್ತೆ, ತುಂಬ ಚೆನ್ನಾಗಿ ಹೂವಾಗುತ್ತೆ. ಹಾಗಾಗಿ ನಾನು ಲಿಕ್ವಿಡನ್ನು ಹಾಕ್ತಾ ಇರ್ತೀನಿ. ಅದನ್ನು ಕೂಡ ಕೆಲವೊಂದನ್ನು ನಿಮಗೆ ನಾನು ಹೇಳಿರದೆ ಇರೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತೊಂದು ಅದೇ ರೀತಿ ಫರ್ಟಿಲೈಸರನ್ನು ಮಾಡ್ತೀನಿ. ಅದು ಯಾವುದು ಅಂತ ನೋಡ್ತಾ ಹೋಗಿ. ನೋಡಿ, ಎಷ್ಟೊಂದು ಚೆನ್ನಾಗಿ ಹೂವಾಗಿದೆ ದಾಸವಾಳ, ಗುಲಾಬಿ ಎಲ್ಲ. ನಾನು ಪಾಟಲ್ಲಿರೋ ಗಿಡಗಳಿಗೆ ಮಾತ್ರ ನಾನು ಆರೈಕೆಗಳನ್ನು ಮಾಡ್ತಾ ಇದ್ದೀನಿ. ಯಾಕಂದರೆ ಮಳೆ ಬರ್ತಾ ಇರೋದ್ರಿಂದ ನೆಲದಲ್ಲಿರುವಂಥ ಗಿಡಗಳನ್ನು ಅಷ್ಟೊಂದು ಆರೈಕೆ ಮಾಡ್ತಾ ಇಲ್ಲ. ಸ್ವಲ್ಪ ಹುಲ್ಲೆಲ್ಲ ಬೆಳೆದುಬಿಟ್ಟಿದೆ ಅಲ್ಲಿ, ಇನ್ನೆಲ್ಲ ಅದನ್ನೆಲ್ಲ ತೆಕ್ಕೊಂಡು ಅದಕ್ಕೆ ಮಾಡಬೇಕು. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ. ನೋಡಿ, ಇದಕ್ಕೆಲ್ಲ ನಾನು ಫರ್ಟಿಲೈಸರ್ನ ಕೊಡ್ತಾ ಇರೋದ್ರಿಂದ ಈ ರೀತಿ ಹೂ ಬಂದಿದೆ. ಹಾಗೆ ನೋಡಿ, ಈ ಎಲೆಗಳನ್ನೆಲ್ಲ ಹೂವಾಗಿರೋದನ್ನೆಲ್ಲ ಕಟ್ ಮಾಡ್ತಾ ಬಂದರೆ ನಮ್ಮ ಗಿಡದಲ್ಲಿ ಮತ್ತೆ ಚಿಗುರು, ಹೊಸ ಚಿಗುರು ಬರುತ್ತೆ. ಹಾಗೆ ನಾವು ಆ ಕಟ್ ಮಾಡಿರೋ ಅಂಥ ಗಿಡಗಳಿಗೆ ನಾವು ಹಾಗೆ ಫರ್ಟಿಲೈಸರ್ ಕೂಡ ಕೊಡಬೇಕಾಗತ್ತೆ. ಇಲ್ಲ ಅಂದರೆ ಆಹಾರ ಸಾಕಾಗಲ್ಲ. ಪೊಟಲಿರೋ ಗಿಡಗಳಿಗೆ ಅಷ್ಟೇ ಆಹಾರವನ್ನು ನಾವು ಕೊಡ್ತಾ ಇರಬೇಕಾಗತ್ತೆ. ಇಲ್ಲ ಅಂದರೆ ಚೆನ್ನಾಗಿ ಚಿಗುರು ಬರಲ್ಲ, ದೊಡ್ಡದಾಗಿ ಸೈಜಲ್ಲಿ ಚಿಗುರು ಬರಲ್ಲ. ಅದಕ್ಕೆ ಪೋಷಕಾಂಶ ಸಾಲದೆ ಹೋದರೆ. ಹಾಗಾಗಿ ನಾವು 2 ತಿಂಗಳಿಗೆ ಒಂದು ಸಾರಿ ಆದರೂ ಡ್ರೈ ಗೊಬ್ಬರನ ಹಾಕ್ತಾ ಇರಬೇಕು. ಮತ್ತು ವಾರಕ್ಕೊಂದು ಲಿಕ್ವಿಡನ್ನು ಹಾಕ್ತಾ ಬಂದರೆ ಗಿಡ ತುಂಬ ಚೆನ್ನಾಗಿ ಚಿಗುರು ಬರುತ್ತೆ. ದೊಡ್ಡ ಸೈಜಲ್ಲಿ ನೋಡಿ, ಎಷ್ಟು ದೊಡ್ಡ ಸೈಜಲ್ಲಿ ಚಿಗುರುಗಳು ಬಂದಿದೆ. ಈ ರೀತಿ ದೊಡ್ಡ ಸೈಜಲ್ಲಿ ಚಿಗುರು ಬಂದರೆ ಚೆನ್ನಾಗಿ ಹೆಲ್ದಿಯಾಗಿ ಇದೆ ಅಂತ ಅರ್ಥ ಗಿಡ. ಇಲ್ಲ ಅಂದರೆ ಒಂದೊಂದು ಮೊಗ್ಗೆ ಬರಲ್ಲ ಆ ಚಿಗುರಲ್ಲಿ. ಆ ರೀತಿ ಆದರೆ ಗಿಡಗಳಿಗೆ ಆಹಾರ ಸಾಕಾಗದೆ ಹಾಗಾಗಿರುತ್ತೆ. ಹಾಗಾಗಿ ನಾವು ಫರ್ಟಿಲೈಸರನ್ನ ಕೊಡ್ತಾ ಇರಬೇಕು. ನೋಡಿ, ಎಷ್ಟು ಚೆನ್ನಾಗಿ ಚಿಗುರು ಬರ್ತಾ ಇದೆ ನೋಡಿ. ಇದು ನೆಲದಲ್ಲಿರುವಂಥ ಗಿಡ ಎಷ್ಟು ಚೆನ್ನಾಗಿ ನೋಡಿ ದಪ್ಪನಾಗಿ ಚಿಗುರು ಬಂದಿದೆ. ಇದಕ್ಕೂ ಕೂಡ ನಾನು ಲಿಕ್ವಿಡನ್ನು ಹಾಕ್ತೀನಿ ಅಷ್ಟೇ. ಮತ್ತು ಅದಕ್ಕೆ ಗೊಬ್ಬರಗಳನ್ನು ಇನ್ನೂ ಹಾಕಿಲ್ಲ, ಲಿಕ್ವಿಡ್ ಮಾತ್ರ ಹಾಕ್ತಾ ಬಂದಿದ್ದೀನಿ. ನೋಡಿ, ಈ ರೀತಿ ಎಲ್ಲ ಗಿಡಗಳಿಗೂ ನಾವು ಚೆನ್ನಾಗಿ ಆರೈಕೆ ಮಾಡಿದಷ್ಟು ಚೆನ್ನಾಗಿ ಹೂವಾಗುತ್ತೆ. ಗುಲಾಬಿ ಮತ್ತು ದಾಸವಾಳ ಗಿಡಗಳು ಹೆವಿ ಫೀಡರು. ಎಷ್ಟು ಗೊಬ್ಬರ ಹಾಕ್ತೀವೋ ಅಷ್ಟು ಹೂ ಬಿಡುತ್ತೆ. ನಾನು ನೋಡಿ, ಇಲ್ಲಿ ಗ್ಯಾಸ್ ಮೇಲೆ ಒಂದು ಅರ್ಧ ಲೀಟರ್ ಆಗುವಷ್ಟು ನೀರನ್ನು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಅದು ಕುದಿ ಬಂದಮೇಲೆ 2 ಸ್ಪೂನಷ್ಟು ಟೀ ಪುಡಿನ ಹಾಕ್ತೀನಿ. ಟೀ ಪುಡಿಯಲ್ಲಿ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಮ್ ಎಲ್ಲ ಹೇರಳವಾಗಿರುತ್ತೆ. ಅದರಿಂದ ನಮ್ಮ ಗಿಡಗಳಿಗೆ ಎಲ್ಲ ರೀತಿಯ ಪೋಷಕಾಂಶಗಳು ಈ ಟೀ ಪುಡಿಯಲ್ಲಿ ಸಿಗುತ್ತೆ. ಹಾಗಾಗಿ ಇದನ್ನು ನಾವು ಗಿಡಗಳಿಗೆ ಹಾಕ್ತಾ ಬಂದರೆ ಗಿಡ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬರುತ್ತೆ. ನೋಡಿ, ಒಂದು ಕುದಿ ಬಂದಮೇಲೆ ನಾವು ಇದನ್ನು ಹಾಗೆ ಅದನ್ನು ಇಳಿಸಿರಬೇಕು. ನಾವು ನಾಳೆ ಬೆಳಗ್ಗೆ ಹಾಕ್ತೀವಿ ಅಂದರೆ ಸಂಜೆನೇ ನಾವು ಇದನ್ನು ಟೀನ ಮಾಡಿ ಇಟ್ಕೋಬೇಕು. ಇದಕ್ಕೆ ನಾವು ಹಾಲೇನು ಹಾಕಲ್ಲ, ಹಾಗೆ ಅದನ್ನು ತಣಿಲಿಕ್ಕೆ ಬಿಡ್ತೀನಿ. ನೋಡಿ, ಇಲ್ಲಿ ಮತ್ತೆ ಒಂದು 2 ವಸ್ತುಗಳನ್ನು ನಾನು ಹಾಕ್ತೀನಿ. ಇದು ಅಲೋವೆರಾ ನಿಮಗೆ ಗೊತ್ತಿರೋ ಹಾಗೆ ಇದು ಬೇರುಗಳು ಸ್ಟ್ರೆಂತ್ ಆಗಲಿಕ್ಕೆ ಮತ್ತು ಬೇರುಗಳಿಗೆ ಯಾವುದೇ ರೀತಿ ಫಂಗಸ್ ಆಗದೇ ಇರೋ ಹಾಗೆ ಇದು ತಡೆಯುತ್ತೆ. ಮತ್ತು ಹೊಸ ಬೇರು ಚೆನ್ನಾಗಿ ಬರಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗಾಗಿ ಅಲೋವೆರಾ ಕೂಡ ನಾನು ತೊಗೊಂಡಿದ್ದೀನಿ. ಇದು
ಗೊಬ್ಬರ ಸೊಪ್ಪು ಅಂತ ಹೇಳ್ತಾರೆ, ಗ್ಲಿಸರಿಡಿಯಾ ಅಂತ ಕರೀತಾರೆ. ಇದು ರೈತನ ಮಿತ್ರ ಅಂತಲೇ ಕರೀತಾರೆ. ಇದು ನೈಟ್ರೋಜನ್ ತುಂಬ ಹೇರಳವಾಗಿರುತ್ತೆ ಇದರಲ್ಲಿ. ಹಾಗಾಗಿ ನಮ್ಮ ಗಿಡಗಳಿಗೆ ಒಂದು ರೀತಿ ಈ ಹಳದಿ ಎಲ್ಲ ಆಗತ್ತಲ್ಲ ಎಲೆಗಳು, ಹಾಗಾಗಲ್ಲ, ಒಳ್ಳೆ ಹಸಿರಾಗಿ ಬರುತ್ತೆ ಗಿಡಗಳೆಲ್ಲ, ಎಲೆಗಳೆಲ್ಲ ಹಸಿರಾಗಿ ಬರುತ್ತೆ. ಹಾಗಾಗಿ ಇದನ್ನು ಕೂಡ ನಾನು ಇವತ್ತಿನ ಫರ್ಟಿಲೈಸರಿಗೆ ಹಾಕ್ತೀನಿ. 1 ಹಿಡಿ ಆಗುವಷ್ಟು ಗೊಬ್ಬರ ಸೊಪ್ಪು ಮತ್ತು 1-2 ದಂಟಷ್ಟು ಅಲೋವೆರಾ ದಂಟನ್ನು ತೊಗೊಂಡಿದ್ದೀನಿ. ಅದನ್ನೆಲ್ಲ ನಾನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಕೊಬರ್ತೀನಿ. ನಾವು ಈ ರೀತಿ ರುಬ್ಬಿ ಹಾಕೋದ್ರಿಂದ ಅದರಲ್ಲಿರೋ ಪೋಷಕಾಂಶ ಎಲ್ಲ ಚೆನ್ನಾಗಿ ಗಿಡಗಳಿಗೆ ಸಿಗತ್ತೆ ಅಂತ. ಹಾಗೆ ಕೂಡ ಹಾಕ್ಬೋದು, ಆದರೆ ನಾವು ಇದನ್ನು ರುಬ್ಬಿ ಹಾಕೋದ್ರಿಂದ ಒಳ್ಳೆ ರೀತಿ ಫರ್ಟಿಲೈಸರ್ ಆಗುತ್ತೆ ಮತ್ತು ಕ್ವಿಕ್ಕಾಗಿ ನಾವು ಇದನ್ನು ಮಾಡ್ಬೋದು. ಇಲ್ಲಾಂದರೆ ನಾವು ಹಾಗೆ ನೀರಲ್ಲಿ ಹಾಕಿ ನೆನೆಸಿಟ್ರೆ 1 ವಾರ ಆದರೂ ಹಾಗೆ ಇಡಬೇಕಾಗತ್ತೆ. ಹಾಗಾಗಿ ಇವತ್ತು ಮಾಡಿ ಇವತ್ತೇ ಹಾಕುವಂಥ ಫರ್ಟಿಲೈಸರ್ ಇದು. ಅಷ್ಟೊಂದು ಟೈಮ್ ಇರಲ್ವಲ್ಲ, ಹಾಗಾಗಿ ಈ ರೀತಿ ನಾವು ಇದನ್ನು ಮಾಡ್ಕೋಬೋದು. ನಾವು ಈ ರುಬ್ಬಿ ಹಾಕದೆ ಹೋದರೆ ಅದನ್ನು ಈ ರೀತಿ ಪೀಸ್ಗಳನ್ನಾಗಿ ಮಾಡಿ ನೀರಲ್ಲಿ ಹಾಕಿ 1 ವಾರ ಹಾಗೆ ಇಟ್ಟು ಆಮೇಲೆ ನಾವು ಗಿಡಗಳಿಗೆ ಹಾಕ್ಬೋದು. ಹಾಗೆ ಹಾಕೋದಕ್ಕಿಂತ ಈ ರೀತಿ ಹಾಕೋದು ಬೆಸ್ಟ್ ಅಂತ ನನ್ನ ಭಾವನೆ. ಯಾಕಂದರೆ ಕ್ವಿಕ್ಕಾಗಿ ನಾವು ಗಿಡಗಳಿಗೆ ಫರ್ಟಿಲೈಸರನ್ನು ಕೊಡ್ಬೋದು. ನೋಡಿ, ಈ ರೀತಿ ಎಲ್ಲ ಪೀಸ್ಗಳನ್ನು ಮಾಡಿ ನಾನು ಚೆನ್ನಾಗಿ ರುಬ್ಕೊಬರ್ತೀನಿ. ಆದಷ್ಟು ನುಣ್ಣಗೆ ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಪೇಸ್ಟ್ ಆಗಿದೆ. ಸ್ವಲ್ಪ ನೀರನ್ನು ಹಾಕಿ ನಾನು ಪೇಸ್ಟ್ ಮಾಡಿದ್ದೀನಿ ಇಲ್ಲಿ. ಹಾಗೆ ನಾನಿಲ್ಲಿ 10 ಲೀಟರ್ ನೀರನ್ನು ಇಟ್ಕೊಂಡಿದ್ದೀನಿ. 10 ಲೀಟರ್ ನೀರಿಗೆ ನಾನು ಇದನ್ನು ಒಂದು ಅರ್ಧದಷ್ಟು, ನಾನು ರುಬ್ಬಿಕೊಂಡಿರೋದನ್ನು ಅರ್ಧದಷ್ಟನ್ನು ಹಾಕ್ಕೋತೀನಿ. 20 ಲೀಟರ್ ನೀರಿಗಾದರೆ ನಾವೀಗ ಮಾಡಿರೋಷ್ಟನ್ನು ಹಾಕ್ಕೋಬೋದು. ನಾನು 10 ಲೀಟರ್ ನೀರಿಗೆ ನೋಡಿ ಇಷ್ಟು ದಪ್ಪ ಆಗಿದೆ. ಹಾಗಾಗಿ ನಾನಿಲ್ಲಿ 10 ಲೀಟರ್ ನೀರಿಗೆ ಒಂದು 200 ml ಆಗುವಷ್ಟು ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಟೀ ಡಿಕಾಕ್ಷನ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದು ತಣ್ಣಗಾಗಿದೆ. ಈಗ ಅದನ್ನು ಕೂಡ ಅರ್ಧದಷ್ಟೇ ಹಾಕ್ಕೋತೀನಿ. ಎಷ್ಟು ಪ್ರಮಾಣದಲ್ಲಿ ಆ ಲೋಳೆ ಸರದ ಪೇಸ್ಟನ್ನು ತೊಗೊಂಡಿದ್ದೀನೋ ಅಷ್ಟೇ ನಾನು ಟೀ ಮಾಡಿರೋದನ್ನು ತೊಗೊಂಡಿದ್ದೀನಿ. ಅದು ತುಂಬ ತಣ್ಣಗಾದ ಮೇಲೆ ಅದನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಹಾಕಿರೋದು ಕಾಣ್ತಾ ಇಲ್ಲ, ಸಾರಿ. ಹಾಗೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಗಿಡಗಳಿಗೂ ನಾವು ಇದನ್ನು ಸ್ಪ್ರೇ ಕೂಡ ಮಾಡ್ಬೋದು. ಯಾಕಂದರೆ ನಾವು ಸ್ಪ್ರೇ ಮಾಡೋದ್ರಿಂದ ಎಲೆಗಳ ಮೇಲೆ ಕೆಲವು ಧೂಳು ಮತ್ತು ಸಣ್ಣ ಸಣ್ಣ ಕಣಗಳೆಲ್ಲ ಇರುತ್ತೆ. ಅದು ಓಪನ್ ಆಗಿ ಅದರಲ್ಲೂ ಕೂಡ ಆಹಾರವನ್ನು ಗಿಡ ಹೀರ್ಕೊಳ್ಳುತ್ತೆ. ಹಾಗಾಗಿ ನಾವು ಇದನ್ನು ಬೆಳಗ್ಗಿನ ಹೊತ್ತು ಸ್ಪ್ರೇ ಮಾಡಿದರೆ ಗಿಡ ತುಂಬ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ಮತ್ತು ಕೆಲವು ಪೆಸ್ಟೆಲ್ಲ ಇದ್ದರೆ ಇದರಿಂದ ಹೋಗುತ್ತೆ. ಸಣ್ಣ ಸಣ್ಣ ಕೀಟಗಳೆಲ್ಲ ಏನಾದರೂ ಇದ್ದರೆ ಇದು ಕೀಟನಾಶಕ ಕೂಡ ಹೌದು. ಹಾಗಾಗಿ ನಾವು ಇದನ್ನು ಸ್ಪ್ರೇ ಮಾಡ್ಬೋದು. ನಾನಿಲ್ಲಿ ಅದನ್ನು ಹಾಗೆ ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ಸ್ಪ್ರೇ ಮಾಡ್ತೀನಿ. ನೀವಿಲ್ಲಿ ಪ್ರಮಾಣ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ, ಯಾಕಂದರೆ ಇದರಲ್ಲಿ ಯಾವುದು ಹಾನಿಯಾಗುವಂಥ ಪದಾರ್ಥ ಇಲ್ಲ. ಹಾಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಪ್ರಮಾಣ ಆದರೂ ಓಕೆ. ಇಷ್ಟೇ ಪ್ರಮಾಣದಲ್ಲಿ ಹಾಕಬೇಕು ಅಂತೇನಿಲ್ಲ. ನೋಡಿ, ಈ ರೀತಿ ಸೋಸ್ಕೊಂಡು ನಾನು ಇದನ್ನು ಸ್ಪ್ರೇ ಬಾಟ್ಲಿಗೆ ಹಾಕಿ ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡ್ತೀನಿ. ನಾವು ಯಾವುದೇ ಲಿಕ್ವಿಡನ್ನಾದರೂ ಅಷ್ಟೇ ಸ್ಪ್ರೇ ಮಾಡೋದ್ರಿಂದ ಒಂದಷ್ಟು ಆಹಾರ ವೇಗವಾಗಿ ಬರುತ್ತೆ ಮತ್ತು ಲಿಕ್ವಿಡ್ ಮಾಡಿ ಹಾಕೋದ್ರಿಂದ ಕ್ವಿಕ್ಕಾಗಿ ರಿಸಲ್ಟ್ ಸಿಗುತ್ತೆ ನಮಗೆ. ಹಾಗಾಗಿ ಈ ರೀತಿ ನಾನು ಸ್ಪ್ರೇ ಕೂಡ ಮಾಡ್ತೀನಿ. ಹಾಗೆ ಗಿಡಗಳಿಗೆ ಕೂಡ ಅದನ್ನು ಹಾಕ್ತೀನಿ. ಎಲ್ಲ ಗಿಡಗಳಿಗೂ ಹಾಕಬೇಕು ಮತ್ತು ಸ್ಪ್ರೇ ಮಾಡೋದು ನಾವು ಎಲ್ಲ ಕಾಂಡಗಳಿಗೂ ಕೂಡ ಹಾಕಬೇಕು. ಆ ಕಾಂಡಗಳು ಸ್ಮೂತಾಗಿ ಹೊಸ ಚಿಗುರು ಬರಲಿಕ್ಕೆ ಹೆಲ್ಪ್ ಆಗುತ್ತೆ ನಾವು ಕಾಂಡಗಳ ಮೇಲೆ ಹಾಕೋದ್ರಿಂದ. ಈ ರೀತಿ ಎಲ್ಲ ಗಿಡಗಳಿಗೂ ನಾವು ಇದನ್ನು ಸ್ಪ್ರೇ ಮಾಡಬೇಕು. ದಾಸವಾಳ, ಗುಲಾಬಿ, ನೀವು ಪ್ರತಿಯೊಂದು ಹಣ್ಣಿನ ಗಿಡ, ತರಕಾರಿ ಗಿಡ ಎಲ್ಲಕ್ಕೂ ನೀವು ಇದನ್ನು ಹಾಕ್ಬೋದು. ಪ್ರತಿಯೊಂದು ಗಿಡಕ್ಕೂ ನಾವು ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ ಬೇಕೇ ಬೇಕು. ಹಾಗಾಗಿ ಇದನ್ನು ನಾವು ಯಾವುದೇ ಗಿಡಕ್ಕೆ ಬೇಕಾದರೂ ಇದನ್ನು ಹಾಕ್ಬೋದು. ಸಣ್ಣ ಸಸಿಗೆ ಮಾತ್ರ ಹಾಕೋಕ್ಕೆ ಹೋಗಬೇಡಿ. ಸ್ವಲ್ಪ ಲೋಳೆ ಸರ ಇರೋದ್ರಿಂದ ಸ್ವಲ್ಪ ಅದು ಹಾಳಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಸಿಗೆ ಹಾಕೋದಾದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಹಾಕಿ. ಹಾಗೆ ನೋಡಿ, ನಾನಿಲ್ಲಿ ಪಾಟಿನ ಸೈಜ್ ನೋಡಿಕೊಂಡು ಆ ಲಿಕ್ವಿಡನ್ನು ಎಲ್ಲ ಗಿಡಗಳಿಗೂ ಹಾಕ್ತೀನಿ. ಒಂದು 250 ml ಅಂದರೆ 1 ಗ್ಲಾಸಷ್ಟು ನೀವು ಎಲ್ಲ ಗಿಡಗಳಿಗೂ ಹಾಕ್ಬೋದು. ನೀವು ಪಾಟಿನ ಸೈಜ್ ನೋಡಿಕೊಂಡು, ಗಿಡದ ಸೈಜ್ ನೋಡಿಕೊಂಡು ಹಾಕಿ. ಯಾಕಂದರೆ ನಾನು ಹೇಳೋದೊಂದು ನೀವು ಮಾಡೋದೊಂದು ಆಗುತ್ತೆ. ಹಾಗಾಗಿ ಪಾಟಿನ ಸೈಜ್ ನೋಡಿಕೊಂಡು ಹಾಕಬೇಕು. ನಾವು ಇದನ್ನು ಹಾಕೋ ದಿನ ಬೇರೆ ನೀರನ್ನು ಇದಕ್ಕೆ
ಹಾಕಬಾರ್ದು. ಯಾಕಂದರೆ ಸ್ವಲ್ಪ ಡ್ರೈ ಆಗಿದ್ದಷ್ಟು ಬೇಗ ಅದು ಹೀರ್ಕೊಳ್ಳುತ್ತೆ. ಹಾಗಾಗಿ ಬೇರೆ ನೀರನ್ನು ಹಾಕದೆ ಈ ಲಿಕ್ವಿಡನ್ನು ಮಾತ್ರ ಆ ದಿನ ಹಾಕ್ತೀನಿ. ಮಾರನೇ ದಿನ ನಾನು ನೀರನ್ನು ಹಾಕ್ತೀನಿ. ಎಲ್ಲ ಗಿಡಗಳಿಗೂ ಅಷ್ಟೇ ನೋಡಿ, ಕೊಲೆಂಚೋ ಗಿಡ, ಪಿಟೋನಿಯಾ ಗಿಡ ಎಲ್ಲವಕ್ಕೂ ಹಾಕ್ತೀನಿ. ಹಾಗೆ ತರಕಾರಿಗೂ ಕೂಡ ಇದನ್ನು ಹಾಕಿದ್ದೀನಿ. ಇನ್ನೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.